ವೀಕ್ಷಕರ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಈ ಬ್ಲೌಸ್ ಅಲ್ಲಿ ಈ ಗ್ಯಾಪ್ ಅಂತಕ್ಕಂಥದ್ದು ಯಾಕೆ ಬರುತ್ತೆ, ಸೊ ಇದ್ರ ಮೇನ್ ರೀಸನ್ ಏನು ಅನ್ನೋದನ್ನ ನೋಡೋಣ. ಈ ಗ್ಯಾಪ್ ಬಂದ್ರೆ ಒಳ್ಳೇದಾ ಅಥವಾ ಇಲ್ವಾ, ಈ ಗ್ಯಾಪ್ ಬಂದ್ರೆ ಫಿಟ್ಟಿಂಗ್ ಅಲ್ಲಿ ಏನಾದರೂ ಸಮಸ್ಯೆ ಬರುತ್ತಾ ಅಂತಕ್ಕಂಥದ್ದು ಇವತ್ತಿನ ಟಾಪಿಕ್ ಆಗಿರುತ್ತೆ. ಯಾಕಂದ್ರೆ ತುಂಬಾ ಜನ ಇದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಸಾಕಷ್ಟು ಜನ ಕಮೆಂಟ್ಸ್ ಕೂಡ ಮಾಡಿದ್ದಾರೆ, ಸರ್ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಿ ಅಂತ ಹೇಳಿ. ನೋಡಿ, ವೆರಿ ಸಿಂಪಲ್. ಈ ಗ್ಯಾಪ್ ಬರ್ತಕ್ಕಂಥದ್ದು ನಾವು ಫ್ರಂಟ್ ಮತ್ತು ಬ್ಯಾಕ್ ಎರಡು ಅಟ್ ಅ ಟೈಮ್ ಕಟ್ ಮಾಡತಕ್ಕಂತಹ ಬ್ಲೌಸಸ್ ಗಳೇನಿದೆ ಅದರಲ್ಲಿ ನಾವು ಇದನ್ನ ನೋಡ್ತೇವೆ. ಓಕೆನಾ. ಇಲ್ಲಿ ಏನಾಗುತ್ತೆ ಅಂದ್ರೆ ಫಿಟ್ಟಿಂಗ್ ಅಲ್ಲಿ ಮತ್ತೆ ಯಾವುದೇ ರೀತಿಯ ಡೌಟ್ ಪಡೋದು ಬೇಡ, ಪರ್ಫೆಕ್ಟ್ ಆಗಿ ಫಿನಿಶಿಂಗ್ ಅಂತಕ್ಕಂಥದ್ದು ಬರುತ್ತೆ. ಯಾಕೆ ಅದು ಬರುತ್ತೆ ಅಂತಂದ್ರೆ ಈ ರೀತಿ ಬ್ಲೌಸ್ಗಳಲ್ಲಿ ಬ್ಯಾಕ್ ಅಂತಕ್ಕಂಥದ್ದು ಇನ್ಕ್ರೀಸ್ ಇರುತ್ತೆ. ಓಕೆನಾ. ಬ್ಯಾಕ್ ನೋಡಿ ಎಷ್ಟು ಬಂದಿರುತ್ತೆ ಅಂತಂದ್ರೆ ಕಂಪ್ಲೀಟ್ ಆಗಿ ನಿಮಗೆ 19 ಇಂಚಿನ ಬ್ಲಾಕ್ ಇದೆ, ಬ್ಯಾಕ್ ಸೈಡ್ ಇದೆ. ಅಂದ್ರೆ 38 ಇಂಚು. ಆಕ್ಚುಲಿ ಇದು 38 ಇಂಚ್ ಇದೆನಾ ಅಪ್ಪರ್ ಚೆಸ್ಟ್? ಇಲ್ಲ. ಎಷ್ಟಿದೆ ನೋಡಿ ಬೇಕಿದ್ರೆ. ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ನೀವು ಕರೆಕ್ಟಾಗಿ ಮಾಡ್ಕೊಂಡ್ರೆ ಇಲ್ಲಿ ನಮಗೆ ಎಷ್ಟು ಇಂಚ್ ಸಿಗ್ತಾ ಇದೆ? 8 ಇಂಚ್ ಸಿಗ್ತಾ ಇದೆ. ಈ ಕಡೆ ಎಷ್ಟು ಇಂಚ್ ಸಿಗುತ್ತೆ? ಈ ಕಡೆ ಕೂಡ ನಮಗೆ 8 ಇಂಚ್ ಸಿಗುತ್ತೆ ಉಕ್ಸ್ ಮಣಿಗೆ. ಸೊ ಈ ಕಡೆ 8 8 16 ಪ್ಲಸ್ 19 ಎಷ್ಟಾಗುತ್ತೆ? 16 ಪ್ಲಸ್ 19 32, ಒಂದು 3 ಇಂಚು, 35 ಇಂಚಿನ ಅಪ್ಪರ್ ಚೆಸ್ಟ್ ಇದಾಗಿದೆ. ಬಟ್ ಬ್ಯಾಕ್ ಸೈಡ್ ನಮಗೆ ಎಷ್ಟು ಕಾಣ್ತಾ ಇದೆ? 19 ಇಂಚ್ ಕಾಣ್ತಾ ಇದೆ. ಅಂದ್ರೆ ಇನ್ನು 4 ಇಂಚು ಎಲ್ಲಿಗೆ ಹೋಯ್ತು ಇದು ಅಂತಂದ್ರೆ ಫ್ರಂಟ್ ಅಲ್ಲಿ ಫೋಲ್ಡ್ ಮಾಡ್ಲಿಕ್ಕೆ ಪ್ಲಸ್ ಈ ರೀತಿ ಗ್ಯಾಪ್ ಬರ್ಲಿಕ್ಕೆ ಮೇನ್ ರೀಸನ್ ಇದು. ಇವರ ಅಪ್ಪರ್ ಚೆಸ್ಟ್ 35 ಇಂಚ್ ಇದೆ, ಬಟ್ ಫ್ರಂಟ್ ಪಾರ್ಟ್ ಕಡಿಮೆ ತೆಗೆದುಕೊಂಡಿದ್ದಾರೆ, ಬ್ಯಾಕ್ ಪಾರ್ಟ್ ಜಾಸ್ತಿ ಆಗಿದೆ. ಇದು ಅವ್ರಿಗೂ ಕೂಡ ಗೊತ್ತಿಲ್ಲ, ನ್ಯಾಚುರಲ್ ಆಗಿ ನಡೆಯುವಂತಹ ಪ್ರಾಸೆಸ್ ಇದು. ಕಟಿಂಗ್ ಅಲ್ಲಿ ಗೊತ್ತಿಲ್ಲದೇನೆ ಈ ಒಂದು ಕಟಿಂಗ್ ಅಂತಕ್ಕಂಥದ್ದು ನಡೆದು ಹೋಗುತ್ತೆ. ಆಫ್ಟರ್ ಸ್ಟಿಚಿಂಗ್ ಈ ಒಂದು ಗ್ಯಾಪ್ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತಾ ಇದೀವಿ ಪ್ರತಿಯೊಂದು ಬ್ಲೌಸ್ಗಳಲ್ಲಿ. ಓಕೆನಾ. ಇಲ್ಲಿ ಸಿಂಪಲ್ ಕಾನ್ಸೆಪ್ಟ್ ಏನಂದ್ರೆ ಇದು ಬಾಡಿ ಮೆಜರ್ಮೆಂಟ್ ಅಲ್ಲ, ಇದು ಅಂದಾಜಾಗಿ ಕಟ್ ಮಾಡುವಂತಹ ಮೆಜರ್ಮೆಂಟ್. ಓಕೆನಾ. ಯಾವ ರೀತಿ ಅಂದಾಜಾಗಿ ಕಟ್ ಮಾಡ್ತಾರೆ ಇದನ್ನ ಅಂತಂದ್ರೆ ಬಹಳ ಸಿಂಪಲ್ಲು. ನಿಮಗೆ ಒಂದೇ ಒಂದು ಅಳತೆಯಿಂದ ಇದು ಕಟಿಂಗ್ ಅಂತಕ್ಕಂಥದ್ದು ಕಂಪ್ಲೀಟ್ ಆಗಿ ಬಂದ್ಬಿಡುತ್ತೆ. ಯಾವ ಅಳತೆ ಅಂತಂದ್ರೆ ನೋಡಿ, ಇಲ್ಲಿ ನಾನು ಇವಾಗ ಸೊಂಟದ ಸುತ್ತಳತೆ ತೆಗೆದುಕೊಳ್ತಾ ಇದ್ದೀನಿ. ಸೊಂಟದ ಸುತ್ತಳತೆ ನಿಮಗೆ ಬ್ಯಾಕ್ ಪಾರ್ಟ್ ಎಷ್ಟಿದೆ ಕನ್ಸಿಡರ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ. ಫಸ್ಟ್ ಎಷ್ಟಿದೆ? 17.5 ಇಂಚ್ ಇದೆ. ಓಕೆನಾ. ಇದು 17.5 ಇಂಚು ಪ್ಲಸ್ ಇದನ್ನೊಂದು ಕನ್ಸಿಡರ್ ಮಾಡ್ಕೊಂಡ್ಬಿಡಿ. ಉಕ್ಸ್ ಎಲ್ಲಿಗೆ ಹಾಕ್ತೀವಿ? ಉಕ್ಸ್ ಮಣಿಯಿಂದ 17.5 ಪ್ಲಸ್ 7.5, ಇಲ್ಲಿ 7.5, ಇಲ್ಲಿ ಎಷ್ಟಿರುತ್ತೆ? ಇಲ್ಲಿ ಕೂಡ 7.5 ಇರಬೇಕು. ಇಲ್ಲಿ ನಮಗೆ ಉಕ್ಸಿಗೆ ಕೌಂಟ್ ಮಾಡೋಣ, ಇಲ್ಲಿ ಕೂಡ 7.5 ಇಂಚು, 15 ಇಂಚು. 15 ಪ್ಲಸ್ 17.5. ಓಕೆನಾ. 15 ಪ್ಲಸ್ 17.5 ಅಂತಂದ್ರೆ 2.5 ಇಂಚು ಜಾಸ್ತಿ. 15 15 35, 30 ಪ್ಲಸ್ 32.5 ಇಂಚಿನ ಸೊಂಟದ ಸುತ್ತಳತೆ ಇವ್ರದ್ದಾಗಿದೆ. ಅಂದ್ರೆ ಅಪ್ರಾಕ್ಸಿಮೇಟ್ಲಿ 32 ಇಂಚನ್ನು ನಾವು ಇದನ್ನ ಕನ್ಸಿಡರ್ ಮಾಡ್ಕೊಳ್ಳಬಹುದು. ಓಕೆನಾ. 32 ಇಂಚೇ ಬರುವಂತದ್ದು ಈ ರೀತಿ ಕೌಂಟ್ ಮಾಡಿದಾಗ. ಇಲ್ಲಿ ನಮಗೆ ಏನಾಗುತ್ತೆ? ಬ್ಯಾಕ್ ಸೈಡ್ 17 ಇಂಚ್ ಇದೆ ಅಲ್ವಾ? ನೋಡಿ, ಇಲ್ಲಿಂದ ಕನ್ಸಿಡರ್ ಮಾಡ್ಕೊಳ್ಳಿ. ಈ ರೀತಿ 17.5 ಇದೆ. ಅದರಲ್ಲಿ ಎಷ್ಟು ಮೈನಸ್ ಆಗುತ್ತೆ ಅಂದ್ರೆ 3 ಇಂಚು ಮೈನಸ್ ಆಗ್ತಾ ಇದೆ ಹುಕ್ಸ್ಗೆ. ಇಲ್ಲಿಂದ ಹುಕ್ಸ್ ಮಣಿ ಸ್ಟಾರ್ಟ್ ಆಗುತ್ತಲ್ಲ, ಇಲ್ಲಿಂದ ಕೌಂಟ್ ತಗೊಳ್ಕೊಳ್ತೀವಿ. ಸೊ ಇಲ್ಲಿಗೆ ಎಷ್ಟು? 3 ಇಂಚು ಹುಕ್ಸ್ ಮಣಿ ಇಲ್ಲಿ ಹಾಕಿದ್ದೀವಿ. ಇಲ್ಲಿಗೆ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿ ಬರ್ತದೆ. 3 ಇಂಚು ಗ್ಯಾಪ್ ಅಂತಕ್ಕಂಥದ್ದು ಇವ್ರದಿದೆ. ಸೊ ಯೂಶುವಲಿ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಾನು, 19 ಇಂಚು ಬ್ಯಾಕ್ ಸೈಡ್ ಬರ್ತಾ ಇದೆ ಕೌಂಟ್ ಮಾಡ್ಕೊಂಡ್ರೆ. ಸೊ 19 ಇಂಟು 2 ಮಾಡ್ಕೊಂಡಾಗ 38 ಇಂಚ್ ಬರಬೇಕು. ಬಟ್ ಇವರಿಗೆ 35 ಇಂಚು ಬರ್ತಾ ಇದೆ. 3 ಇಂಚು ಕಡಿಮೆ ಆಗಿದೆ ಅಂತಂದ್ರೆ ಫ್ರಂಟ್ ಅಲ್ಲಿ ಗ್ಯಾಪ್ ಅಂತಕ್ಕಂಥದ್ದು 3 ಇಂಚು ಇದೆ. ಓಕೆನಾ. ಈ 3 ಇಂಚು ಗ್ಯಾಪ್ ಬರಬಾರ್ದು ಅಂತಂದ್ರೆ ನಾವೇನ್ ಮಾಡಬೇಕು? ಅಪ್ಪರ್ ಚೆಸ್ಟ್ ಏನಿದೆ 38 ಏನಿದೆ ಕನ್ಸಿಡರ್ ತೆಗೆದುಕೊಳ್ಬಾರ್ದು. ಆಗ ನಾವು ತೆಗೆದುಕೊಳ್ಬೇಕಾಗಿರೋದು 35ನೇ. ಪರ್ಫೆಕ್ಟ್ ಅಪ್ಪರ್ ಚೆಸ್ಟ್ ಇವ್ರದೆಷ್ಟಿದೆ? 35. ಗ್ಯಾಪ್ ಬರದೇ ಇರೋ ತರ ಸ್ಟಿಚಿಂಗ್ ಮಾಡಬೇಕು ಅಂದ್ರೆ ಇದನ್ನ ಡಿವೈಡೆಡ್ ಬೈ 4 ಮಾಡಬೇಕು. ಅಂದ್ರೆ ಎಷ್ಟಾಯ್ತು? 8.25 ಇಂಚಿನ 8.25 ಇಂಚಿನ ಒಂದ್ ಸೈಡ್ 4ನೇ ಒಂದು ಭಾಗ ಬರಬೇಕು. ಅಂದ್ರೆ 8.25 8.25 ಎಷ್ಟಾಯ್ತು? 16 17.5. ಓಕೆನಾ. ಒಂದ್ ಸೈಡ್ ಬರಬೇಕು. ಬ್ಯಾಕ್ ಸೈಡ್ ನಮಗೆ 19 ಇಂಚು ಬರ್ತಾ ಇದೆ ಅಲ್ಲ, ಬ್ಯಾಕ್ ಸೈಡ್ ನಮ್ಗೆ ಎಷ್ಟು ಬರಬೇಕು? 17.5 ಬರಬೇಕು. ಆಗೇನಾಗುತ್ತೆ? ಆಟೋಮೆಟಿಕಲಿ ಫ್ರಂಟ್ ಅಂತಕ್ಕಂಥದ್ದು 3/4 ಇಂಚು ಇನ್ಕ್ರೀಸ್ ಆಗುತ್ತೆ. ಈಗ ನಿಮಗೆ ಇಲ್ಲಿ 8 ಇಂಚು ಕಾಣ್ತಾ ಇದೆ ಅಲ್ಲ, ಇದು ನಮಗೆ 8.25 ಇಂಚಿಗೆ ಬರಬೇಕು. ಓಕೆನಾ. 3/4 ಇಂಚು ಇನ್ಕ್ರೀಸ್ ಫ್ರಂಟ್ ಅಲ್ಲಿ ಆಗುತ್ತೆ. ಬ್ಯಾಕ್ ಈ ಫ್ರಂಟ್ ಅಲ್ಲಿ ಈ ಕಡೆ 3/4 ಇಂಚು, ಈ ಕಡೆ 3/4 ಇಂಚು, 1.5 ಇಂಚು. ಬ್ಯಾಕ್ ಅಲ್ಲಿ 1.5 ಇಂಚು ಮೈನಸ್ ಮಾಡ್ತೀವಿ ಈ 3 ಇಂಚನ್ನ. ಓಕೆನಾ. ಆಗೇನಾಗುತ್ತೆ? ಆಟೋಮೆಟಿಕ್ಲಿ ಫ್ರಂಟ್ ಪಾರ್ಟ್ ಅಂತಕ್ಕಂಥದ್ದು ಇನ್ಕ್ರೀಸ್ ಆಗುತ್ತೆ. ಇದು ಏನಿದೆ 1.5 ಇಂಚು 1.5 ಇಂಚು ಒಳಗಡೆ ಬರುತ್ತೆ. ಆಗ ನಿಮಗೆ ಫ್ರಂಟ್ ಅಲ್ಲಿ ಗ್ಯಾಪ್ ಬರುವುದಿಲ್ಲ. ಮತ್ತು ಫಿಟ್ಟಿಂಗ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ ಸರ್? ಇದನ್ನ ವೇರ್ ಮಾಡಿದಾಗ ಕರೆಕ್ಟ್ ಆಗೇ ಬರುತ್ತಲ್ಲ ಅಂತ ಕೇಳಬಹುದು. ಇಲ್ಲಿ ಏನಾಗುತ್ತೆ? ವೇರ್ ಮಾಡಿದಾಗ ಕರೆಕ್ಟ್ ಆಗೇ ಬರುತ್ತೆ, ಬಟ್ ಈ ಒಂದು ಪೊಸಿಷನ್ ಅಲ್ಲಿ ಈ ಸೈಡ್ ಪೊಸಿಷನ್ ಏನಿದೆಲ್ಲ ಇದು ಫ್ರಂಟ್ ಗೆ ಬಂದ್ಬಿಟ್ಟಿರುತ್ತೆ. ಅಂದ್ರೆ ಕಂಕುಳ ಭಾಗದ ಸೆಂಟರ್ಗೆ ಈ ಪೊಸಿಷನ್ ಇರಲ್ಲ. ಇದೇನಾಗುತ್ತೆ? ಈ ರೀತಿ ಬಂದು ಕುತ್ಕೊಳ್ಳುತ್ತೆ.
ಅಷ್ಟೇ ಬಿಟ್ರೆ ಮತ್ತೆ ಬೇರೆ ಯಾವುದೇ ರೀತಿಯ ಸಮಸ್ಯೆ ಅಂತಕ್ಕಂಥದ್ದು ಇದರಲ್ಲಿ ನಾವು ನೋಡೋದಿಲ್ಲ. ಓಕೆನಾ? ಏನಂತಂದ್ರೆ ಸೆಂಟರ್ ಪ್ಲೇಸ್‌ಗೆ ಮಿಸ್‌ಮ್ಯಾಚ್ ಆಗುವಂಥದ್ದಿದೆ. ಸೈಡ್ ಜಾಯಿಂಟ್ ಏನಿದೆ ನಮಗೆ, ಸೈಡ್ ಜಾಯಿಂಟ್ ಮುಂದಕ್ಕೆ ಬರುತ್ತೆ. ಈ ಒಂದು ಪಾರ್ಟ್ ಅಲ್ಲಿ ನಮಗೆ ಸೈಡ್ ಜಾಯಿಂಟ್ ಅಂತಕ್ಕಂಥದ್ದು ಮುಂದೆ ಬರುತ್ತೆ. ಕರೆಕ್ಟ್ ಅಕ್ಯುರೇಟ್ ಆಗಿ ಹಿಂಗ್ ಸೆಂಟರ್‌ಗೆ ಕೂತ್ಕೊಳ್ಳಲ್ಲ. ಇದು ನೋಡಿ ಕರೆಕ್ಟ್ ಆಗಿ ಸೆಂಟರ್‌ಗೆ ಮಾಡಿದೀವಿ ನಾವು ಪಾಯಿಂಟ್ ಅಂತಕ್ಕಂಥದ್ದನ್ನ. ಬ್ಯಾಕ್ ಸೈಡ್ ಎಷ್ಟು ತಗೊಂಡಿದೀವಿ, ಫ್ರಂಟ್ ಸೈಡ್ ಕೂಡ ಅಷ್ಟೇ ತೆಗೆದುಕೊಂಡಿದೀವಿ. ಹಾಗಾಗಿ ನಿಮಗೆ ಇಲ್ಲಿ ಫ್ರಂಟು ಮತ್ತು ಬ್ಯಾಕ್ ಎರಡು ಪರ್ಫೆಕ್ಟು ಮತ್ತು ಸೈಡ್ ಜಾಯಿಂಟ್ ಕರೆಕ್ಟ್ ಇದರ ಸೆಂಟರ್ ಪಾಯಿಂಟ್‌ಗೆ ನಮಗೆ ಬಂದು ಸಿಗುತ್ತೆ. ಸೊ ನಿಮಗೆ ಈ ಬ್ಲೌಸ್ ವೇರ್ ಮಾಡಿದಾಗ ಈ ಪೊಸಿಷನ್ ಅನ್ನೋದು ಸಿಗೋದಿಲ್ಲ. ಓಕೆನಾ? ಬೇಕಾದ್ರೆ ಸಾಧ್ಯವಾದರೆ ಇದನ್ನ ವೇರ್ ಮಾಡಿ ತೋರಿಸ್ತೇನೆ ನಿಮಗೆ. ಆದ್ರೆ ಇಲ್ಲ ಅಂದ್ರೆ ಇಲ್ಲ. ಓಕೆನಾ? ಈ ರೀತಿ ನಿಮಗೆ ಫೇಸ್ ಅನ್ನ ನೀವು ಮಾಡ್ತೀರಿ ಗ್ಯಾಪ್ ಇರತಕ್ಕಂತ ಬ್ಲೌಸ್‌ಗಳಲ್ಲಿ. ಗ್ಯಾಪ್ ಬರಬಾರದು ಅಂತಂದ್ರೆ ನಾವೇನ್ ಮಾಡಬೇಕು? ಈ 3 ಇಂಚ್ ಅನ್ನ ಮೈನಸ್ ಮಾಡಿ ಅಪ್ಪರ್ ಚೆಸ್ಟ್ ಅನ್ನ ಕನ್ಸಿಡರ್ ಮಾಡ್ಕೊಳ್ಬೇಕು. 38 ಇಂಚ್ ಇದೆ ಅಂತಂದ್ರೆ -3 ಇಂಚ್ ಎಷ್ಟಿದೆ ಗ್ಯಾಪ್ ಇಂಚ್ ನೋಡ್ಕೊಂಡು ಅಷ್ಟು ಮೈನಸ್ ಮಾಡಿ ಅವರ್ ಅಪ್ಪರ್ ಚೆಸ್ಟ್ ಒರಿಜಿನಲ್ ಅದಾಗಿರುತ್ತೆ. ಓಕೆನಾ? ವೆರಿ ಸಿಂಪಲ್. ಇಲ್ಲಿ ಏನ್ ಮಾಡ್ತಾರೆ, ಎರಡೂ ಅಟ್ ಎ ಟೈಮ್ ನಾವು ಕಟಿಂಗ್ ಅನ್ನ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ಫೋಲ್ಡಿಂಗು, ಈ ಕಡೆ ಫೋಲ್ಡಿಂಗ್, ಈ ಕಡೆ ಫೋಲ್ಡಿಂಗ್ ಪ್ರತಿಯೊಂದು ಮೈನಸ್ ಆಗಿ ಹೋಗ್ಬಿಡುತ್ತೆ. ಅದು ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಈ ಒಂದು ಮೇನ್ ರೀಸನ್ ಇಂದ ನಮಗೆ ಏನಾಗುತ್ತೆ ಅಂತಂದ್ರೆ ಫ್ರಂಟ್ ಅಲ್ಲಿ ಗ್ಯಾಪ್ ಅಂತಕ್ಕಂಥದ್ದು ಬರುತ್ತೆ. ಸೊ ಅವರಿಗೆ ಫ್ರಂಟ್ ಪಾರ್ಟ್ ಕಡಿಮೆ ಇರುತ್ತೆ. ಅಬ್ವಿಯಸ್ಲಿ ಈ ರೀತಿ ಬ್ಲೌಸ್ ಗಳನ್ನು ವೇರ್ ಮಾಡಿದಾಗ ನೋಡಿ ನಿಮಗೆ ಏನಾಗುತ್ತೆ ಅಂದ್ರೆ ಫ್ರಂಟ್ ನಮಗೆ ಶೇಪ್ ಅಂತಕ್ಕಂಥದ್ದು, ನೆಕ್ ಶೇಪ್ ಅಂತಕ್ಕಂಥದ್ದು ಆ ರೀತಿ ಕುತ್ಕೊಳ್ಳೋದಿಲ್ಲ. ಯಾವ ರೀತಿ ಕುತ್ಕೊಳ್ಳುತ್ತೆ ಅಂದ್ರೆ ತೋರಿಸ್ತೀನಿ ನೋಡಿ ನಿಮಗೆ. ಇಲ್ಲಿ ಹಾಕೊಂಡಾಗ ಬ್ಲೌಸು ಈ ರೀತಿ ಹಾಕೊಂಡಾಗ ಏನಾಗುತ್ತೆ, ಇದು ಬ್ಲೌಸ್ ಈ ರೀತಿ ಕುತ್ಕೊಳ್ಳುತ್ತೆ. ಈ ರೀತಿ ಕುತ್ಕೊಂಡಾಗ ನಿಮಗೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಆಲ್ರೆಡಿ ಸೈಡ್ ಜಾಯಿಂಟ್ ಮುಂದೆ ಬರುತ್ತೆ, ಇದನ್ನು ಮುಂದೆ ಬರುತ್ತೆ. ಇದೇನಾಗುತ್ತೆ, ಬ್ಯಾಕ್ ಸೈಡ್ ಬಟ್ಟೆ ಜಾಸ್ತಿ ಇರೋದ್ರಿಂದ ವೆರಿ ಕಂಫರ್ಟ್ ಆಗಿ ಫೀಲ್ ಆಗುತ್ತಾರೆ. ಸೊ ಎಲ್ಲೂ ಡ್ರಾಪ್ ಆಗಲ್ಲ, ಶೋಲ್ಡರ್ ಟೈಟ್ ಆಗಿ ಕುತ್ಕೊಳ್ಳುತ್ತೆ ಬ್ಲೌಸ್. ಸೊ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿದೆ ಅಂತ ಅನ್ಕೊಳ್ತೀವಿ. ಫ್ರಂಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನೆಕ್ ಅಂತಕ್ಕಂಥದ್ದು ಈ ರೀತಿ ಸ್ಟ್ರೇಟ್ ಆಗಿ ಕುತ್ಕೊಳ್ಳುತ್ತೆ, ಶೇಪ್ ಆಗಿ ಕುತ್ಕೊಳ್ಳೋದಿಲ್ಲ. ಓಕೆನಾ? ಈ ರೀತಿ ಸ್ಟ್ರೇಟ್ ಆಗಿ ಬರುತ್ತೆ. ಸಾಕಷ್ಟು ಜನ ಫ್ರಂಟ್ ಗ್ಯಾಪ್ ಇರುವಂತಹ ಬ್ಲೌಸ್‌ಗಳನ್ನ ಅಬ್ಸರ್ವ್ ಮಾಡಿ ನಿಮಗೆ ಶೇಪ್ ಅಂತಕ್ಕಂಥದ್ದು ಸ್ಟ್ರೇಟ್ ಆಗಿ ಕುತ್ಕೊಳ್ಳಲ್ಲ. ಯಾಕೆ ಕುತ್ಕೊಳ್ಳಲ್ಲ ಅಂದ್ರೆ ಅವರಿಗೆ ಗ್ಯಾಪ್ ಅಂತಕ್ಕಂಥದ್ದು ಬರುತ್ತೆ ಫ್ರಂಟ್ ಅಲ್ಲಿ. ಈ ಗ್ಯಾಪ್ ಏನಿದೆ, ಈ ಗ್ಯಾಪ್ ಕವರ್ ಆಗಬೇಕು ಅಂತಂದ್ರೆ ಹೆಂಗ್ ಕವರ್ ಮಾಡ್ತೀರಾ ನೀವು? ಆಕ್ಚುಲಿ ನಮಗೆ ಬೇಕಾಗಿರೋದು ಎಷ್ಟು, 38-40 ಅಪರ್ ಚೆಸ್ಟ್ ಅನ್ಕೊಳ್ರಿ ಇದಕ್ಕೆ. ನಮಗೆ ಇದ್ರದ್ದು ಡಾಟ್ ಪಾಯಿಂಟ್ ಎಷ್ಟಕ್ಕೆ ಬೇಕಾಗುತ್ತೆ, ಇಷ್ಟಕ್ಕೆ ಬೇಕಾಗತ್ತೆ. 9 ಇಂಚು ಕರೆಕ್ಟ್ ಆಗಿದೆ ಸೆಂಟರ್ ಪಾಯಿಂಟು. ಸೊ ಈಗೇನಾಗುತ್ತೆ, ಈ ಗ್ಯಾಪ್ ಅಂತಕ್ಕಂಥ ಈ ರೀತಿ ಬಂದಾಗ ಇದು ಮುಂದೆ ಬರುತ್ತೆ. ಸೊ ಇದು ಹೆಂಗ್ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ? ಮಿಸ್‌ಮ್ಯಾಚ್ ಆಗೇ ಆಗತ್ತೆ. ಸೊ ಹೀಗಾಗಿ ಇದನ್ನ ನಾವೇನ್ ಮಾಡ್ಬೇಕು? ಮಿಸ್‌ಮ್ಯಾಚ್ ಅಂದ್ರೇನು? ಫಿಟ್ಟಿಂಗ್ ಅಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಆಗಲ್ಲ. ಈ ಶೇಪ್ ಅಲ್ಲಿ ಮಿಸ್‌ಮ್ಯಾಚ್ ಆಗತ್ತೆ. ಪೊಸಿಷನ್ ರಾಂಗ್ ಆಗಿ ಕನ್ವರ್ಟ್ ಆಗತ್ತೆ. ಬಟ್ ಇವೆಲ್ಲವೂ ಹಳೆ ಕಾಲದಲ್ಲಿ, ಅವಾಗಿನ ಕಾಲದಿಂದಲೂ ಕೂಡ ಇದನ್ನ ಕಟಿಂಗ್ ಅನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಹಾಗಾಗಿ ಅದು ಪರ್ಫೆಕ್ಟ್ ಅಂತ ಅವ್ರಿಗೆ ಅದೇ ಫೀಲ್ ಅಲ್ಲೇ ಅವ್ರು ಇರ್ತಾರೆ. ಓಕೆನಾ? ಸೊ ಈ ರೀತಿ ನೀವು ಕಟಿಂಗ್ ಅನ್ನ ಮಾಡಬೇಕು ಅಂತಂದ್ರೆ ಯಾವ ರೀತಿ ಮಾಡಬೇಕು ಅಂತಕ್ಕಂಥದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋ ಲೆಂತ್ ಆದ್ರೂ ಪರವಾಗಿಲ್ಲ, ನಿಮ್ಗೊಂದು ಕ್ಲಾಸ್ ಅಂತ ಅನ್ಕೊಳ್ಳಿ ಇದನ್ನ. ಸೊ ನಿಮ್ಗೆ ಯೂಶುವಲಿ ತುಂಬಾ ಪರ್ಫೆಕ್ಟ್ ಆಗಿ ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ಇದ್ರ ಮೆಜರ್ಮೆಂಟ್ ನಾನು ಆಲ್ರೆಡಿ ಹೇಳಿದ್ದೆ. ಎರಡೇ ಮೆಜರ್ಮೆಂಟ್ ಇಂದ ಕಟಿಂಗ್ ಅನ್ನ ಮಾಡತಕ್ಕಂಥ ಅಪ್ಪರ್ ಚೆಸ್ಟ್ ಮತ್ತೆ ವೇಸ್ಟ್ ಸುತ್ತಳತೆ ಅಂತ ಇದನ್ನ ಕಟಿಂಗ್ ಅನ್ನ ಮಾಡ್ತೇನೆ. ನೋಡಿ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಪೀಸ್ ಏನಿದೆ ಎರಡು ಒಂದೇ ಕಡೆ ಬರೋ ತರ ಮಾಡ್ಕೊಳ್ಳಿ. ಬ್ಯಾಕ್ ಪಾರ್ಟ್ ಫಸ್ಟ್ ನಾವು ಕಟ್ ಮಾಡ್ತಾ ಇದೀವಿ. ಫಟಾಫಟ್ ಜಸ್ಟ್ 5 ಮಿನಿಟ್ಸ್ ನಿಮಗೆ ಕಟ್ ಮಾಡಿ ತೋರಿಸ್ಬಿಡ್ತೇನೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಿಲ್ಲ. ಓಕೆನಾ? ಫಸ್ಟ್ ನಾವು ಬಾಟಮ್ ಅಲ್ಲಿ ಒಂದು ಲೈನ್ ಹಾಕೊಳ್ಬೇಕಾಗತ್ತೆ. ಈ ಲೈನ್ ಹಾಕೊಂಡಾದ ತಕ್ಷಣ ನಮಗೆ ಲೆಂತ್ ಮೆಜರ್ಮೆಂಟ್ ಬೇಕಾಗುತ್ತೆ. ಲೆಂತ್ 13.5 ಇದೆ. ಸೊ 14.5 ಅನ್ನ ನಾವು ಇಟ್ಕೊಳ್ಳೋಣ. 1 ಇಂಚ್ ಎಕ್ಸ್ಟ್ರಾ ಫಾರ್ ಮಾರ್ಜಿನ್. ಸೊ ಈ ಲೈನ್ ಯೂಶುವಲಿ ಎಲ್ರಿಗೂ ಗೊತ್ತಿರುವಂಥದ್ದು. ಈಗ ನಮಗೆ ಫಸ್ಟ್ ಸೊಂಟದ ಸುತ್ತಳತೆಯಿಂದ ನಾವು ಸ್ಟಾರ್ಟ್ ಅನ್ನ ಮಾಡೋಣ. ಸೊಂಟದ ಸುತ್ತಳತೆ ಎಷ್ಟಿದೆ ಇವ್ರದ್ದು? 32 ಇಂಚ್ ಇದೆ ಅಲ್ವಾ? ಸೊ 8 ಇಂಚು. ಇದಕ್ಕೆ 1 ಇಂಚ್ ಟಕ್ಸ್ ಅನ್ನ ಆಡ್ ಮಾಡ್ತೀವಿ. ಸೊ 1 ಇಂಚ್ ಟಕ್ಸ್ಗೆ ನಾನು ಏನ್ ಮಾಡ್ತೀನಿ, 9 ಇಂಚ್ಗೆ ಮಾರ್ಕ್ ಹಾಕೊಂಡು 1.5 ಇಂಚು ಮಾರ್ಜಿನ್. ಇದು ಕರೆಕ್ಟಾ? ಸೊ ಈಗ ಏನ್ ಮಾಡ್ಬೇಕು, ನಾವು ಸೀದಾ ಎಲ್ ಶೇಪ್ ಸ್ಕೇಲ್ ಇಂದ ಕರೆಕ್ಟ್ ಆಗಿ ಈ ರೀತಿ ಇಟ್ಕೊಳ್ಳಿ. ಒಂದು ಲೈನ್ ನ ಸೀದಾ ಡ್ರಾ ಮಾಡ್ಕೊಳ್ಳಿ. ಸೊ ಇದು ನಮಗೆ ಮಾರ್ಜಿನ್ ಲೈನು, ಇದು ನಮಗೆ ಇದ್ರ ಲೈನು. ಸೊ ಇದು ಪರ್ಫೆಕ್ಟ್ ಆಗಿ ಲೈನ್ ಬಂದ್ಬಿಡ್ತು. ಈಗ ನಾವು ಎಷ್ಟು ಇಂಚಿಗೆ ಹೇಳಿದ್ವಿ ಇಲ್ಲಿ? 35 ಇಂಚಿಗೆ ಬೇಕು ಅಂತ ಹೇಳಿದ್ವಿ ಅಪರ್ ಚೆಸ್ಟ್. ಈಗ ಎಷ್ಟು ಬರ್ತಾ ಇದೆ ಇಲ್ಲಿ? 9 ಇಂಚು ಬರ್ತಾ ಇದೆ. ಈ 35 ಇಂಚ್ ಇದ್ದಾಗ ನಾವೇನ್ ಮಾಡಬೇಕು, ಇದಕ್ಕೆ 1 ಇಂಚ್ ಪ್ಲಸ್ ಮಾಡಿಕೊಂಡು 36 ಇಂಚ್ ಅಪರ್ ಚೆಸ್ಟ್ ನಾವು ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ. 1 ಇಂಚ್ ಪ್ಲಸ್ ಮಾಡ್ಕೊಂಡಿದ್ದೀನಿ. ಯಾಕೆ 1 ಇಂಚ್ ಪ್ಲಸ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಓವರ್ ಆಲ್ ಲೂಸಿಂಗ್ ಇಟ್ಕೊಂಡಿದ್ದೀನಿ. ಲೂಸಿಂಗ್ ಅಂದ್ರೆ ಏನು ಇದು ಫಸ್ಟ್ ತಿಳ್ಕೊಳ್ಳಿ. ಈಗ ನಿಮ್ಗೆ ತೋರಿಸ್ತೇನೆ ನೋಡಿ ಲೂಸಿಂಗ್ ಅಂದ್ರೆ ಏನು ಅಂತ. ಈಗ ನಿಮ್ಗೆ ಇಲ್ಲಿ ಕಾಣುತ್ತೆ, ಈ ಅಪ್ಪರ್ ಚೆಸ್ಟ್ ಏನಿದೆ ಈ ಮೆಜರ್ಮೆಂಟ್ ನಮ್ಗೆ ಇಲ್ಲಿಗೆ ನೋಡ್ತೀವಿ. ಪೂರ್ತಿ ಕಂಕುಳ ಭಾಗದಲ್ಲಿ ನಾವು ಮೆಜರ್ಮೆಂಟ್ ನ ನೋಡೋದಿಲ್ಲ. ನಾವು ಈ ರೀತಿ ಹ್ಯಾಂಡ್ಸ್ ನ ಕೆಳಗಡೆ ಮಾಡಿದಾಗ ಮೆಜರ್ಮೆಂಟ್ ತಗೋಬೇಕಾದ್ರೆ ಟೇಪ್ ಅಂತಕ್ಕಂಥದ್ದು ಕೆಳಗಡೆ ಸರಿಯುತ್ತೆ. ಇಲ್ಲಿ ಲೂಸಿಂಗ್ ಅಂತಕ್ಕಂಥದ್ದು ಕೊಟ್ಟು ನಾವು ಅದನ್ನ ಕವರ್ ಮಾಡ್ತೀವಿ. ಯಾವ ರೀತಿ ಮಾಡ್ತೀವಿ ಅಂದ್ರೆ ಈ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇಲ್ಲಿ ತೆಗೆದುಕೊಂಡಾಗ ಕರೆಕ್ಟ್ ಎಕ್ಸಾಕ್ಟ್ಲಿ ಇಲ್ಲಿ ತೆಗೆದುಕೊಳ್ಬೇಕು. ಕಂಕುಳ ಭಾಗದಲ್ಲಿ ಕೈ ಇರೋದ್ರಿಂದ ನಾವು ಕೆಳಗಡೆ ಅಂದಾಗ 1 ಇಂಚ್ 2 ಇಂಚ್ ಕೆಳಗಡೆ ಇಳಿಯುತ್ತೆ ಅದು. ಸೊ ಇದು ನಮಗೆ ಗೊತ್ತಾಗಲ್ಲ. ಸೊ ಇದು ನಾವು ಫಿಟ್ಟಿಂಗ್ ಎಲ್ಲಿಗೆ ಬರಬೇಕು, 1 ಇಂಚ್ 2 ಇಂಚ್ ಮೇಲ್ಗಡೆನೆ ಬರಬೇಕು. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಅವರವರ ಮೆಜರ್ಮೆಂಟ್ ನ ಆಧಾರದ ಮೇಲೆ ನಾವು ಲೂಸಿಂಗ್ ಅನ್ನ ಕೊಡ್ತಾ ಹೋಗ್ಬೇಕು. ಈಗ ಇವರ ಮೆಜರ್ಮೆಂಟ್ ಆಧಾರದ ಮೇಲೆ 35 ಇಂಚ್ ಮೆಜರ್ಮೆಂಟ್ ನ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ, 1 ಇಂಚ್ ಲೂಸಿಂಗ್ ಅನ್ನ
ಫುಲ್ ಆಫ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಅಲ್ಲಿ 1 ಇಂಚ್ ಲೂಸಿಂಗ್ ಇಟ್ಟು 36 ಇಡ್ತಾ ಇದ್ದೀನಿ. ಓಕೆನಾ? ಇಲ್ಲಿ ನಾನೇನ್ ಹೇಳ್ತೀನಿ, ಓವರ್ ಆಲ್ 1 ಇಂಚ್ ಲೂಸ್ ಅನ್ನ ಇಟ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ನಾನೇನ್ ಮಾಡ್ತಾ ಇದ್ದೀನಿ, 9 ಇಂಚ್ ಇದನ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಸೊ ಈಗ 9 ಇಂಚ್ ಕನ್ಸಿಡರ್ ಮಾಡ್ಕೊಂಡು ಆದ ನಂತರ ಈಗ ಅಲ್ಲಿಂದ ನಾವು ಕಂಟಿನ್ಯೂ ಮಾಡೋಣ. ಈಗ 9 ಇಂಚಿಗೆ ನಾನು ಕನ್ಸಿಡರ್ ಮಾಡ್ಕೊಂಡೆ 36 ಅಪ್ಪರ್ ಚೆಸ್ಟ್ ಅನ್ನ. ಓಕೆನಾ? ಈಗ ಇವ್ರಿಗೆ ಬ್ಯಾಕ್ ಡೀಪ್ ಬೇಕು. ಎಷ್ಟು ಇಂಚ್ ಬೇಕು ಇವ್ರಿಗೆ ಬ್ಯಾಕ್ ಡೀಪ್ ಅಂದ್ರೆ 7 ಇಂಚ್ ಸಾಕಾಗತ್ತೆ. ಸೊ 7 ಇಂಚ್ ಡೀಪ್ಗೆ ನಾನು ಇಟ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ನಿಮ್ಮ ಡೀಪ್ ಏನಾದ್ರೂ 10 ಇಂಚು ಮೇಲೆ ಹೋಯ್ತು ಅಂದ್ರೆ ಇದನ್ನ 8.5 ಇಂಚ್ ಇಟ್ಕೊಳ್ಳಿ. ಎಷ್ಟಕ್ಕೆ? ಅಪ್ಪರ್ ಚೆಸ್ಟ್ 35 ಇರೋರ್ಗೆನೆ 8.5 ಇಂಚ್ ಇಟ್ಕೊಳ್ಳಿ. ಎಷ್ಟು ಡೀಪ್ ಹೋದ್ರೆ 10 ಇಂಚ್ ಮೇಲ್ಪಟ್ಟು ಹೋದ್ರೆ. ಓಕೆನಾ? ಇದಾಯ್ತಾ? ಇದಾದ ನಂತರ ಶೋಲ್ಡರ್ ಯೂಶುವಲಿ ನಾವು ಹೆಂಗ್ ಇಡ್ತೀವಿ, ಡಿಕ್ಲರೇಷನ್ ಹೆಂಗ್ ಮಾಡ್ತೀವಿ ಅಂತಂದ್ರೆ ನೋಡಿ, ನಿಮ್ಗೆ ಪರ್ಫೆಕ್ಟ್ ಆಗಿ ತಿಳಿಸ್ಕೊಟ್ಬಿಡ್ತೇನೆ. ಇಲ್ಲಿಂದ ನಮಗೆ ಇವರ ಅಪ್ಪರ್ ಚೆಸ್ಟ್ ಎಷ್ಟಿದೆ, 35 ಇಂಚ್ ಇರೋದ್ರಿಂದ ನಮಗೆ ಎಷ್ಟಕ್ಕೆ ಬೇಕಾಗುತ್ತೆ, ಇಲ್ಲಿಂದ ಇಲ್ಲಿಗೆ ರೌಂಡ್ ಮಾರ್ಕಿಂಗು 3 ಇಂಚು ಅಥವಾ 3.25 ಇಂಚ್ ಸಾಕು. ಎಷ್ಟು? 3.25 ಇಂಚು 3.5 ಇಂಚು ಬರುತ್ತೆ. ಓಕೆನಾ? ಈಗ ನೋಡಿ, ಇಲ್ಲಿ 3.25 ಇಂಚ್ ನಾವು ಇಟ್ಕೊಂಡ್ರೆ, ಓಕೆನಾ, ಆರ್ಮೋಲ್ ರೌಂಡ್ ಶೇಪ್ ಏನ್ ತೆಗಿತೀವಿ ನಾವು, ಈ ಶೇಪ್ ಅಂದ್ರೆ ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಮತ್ತೊಮ್ಮೆ ನೋಡಿ, ಈ ಶೇಪ್ ಏನಿದೆ, ಇಲ್ಲಿ ಕೆಳಗಡೆ ಶೇಪ್ ನಾವು ಈ ಶೇಪ್ ಏನ್ ಕೊಡ್ತೀವಿ, ಇದು ನಮಗೆ ಯೂಶುವಲಿ ಎಷ್ಟು ಶೇಪ್ ಅನ್ನ ಕೊಡ್ತೀವಿ ಅಂತಂದ್ರೆ 3 ಇಂಚು 3.5 ಇಂಚು ಅಷ್ಟೇ ಇರುವಂತದ್ದು, ಅದಕ್ಕಿಂತ ಜಾಸ್ತಿ ಇರೋದಿಲ್ಲ. ಅದು ಮೆಜರ್ಮೆಂಟ್ ಜಾಸ್ತಿ ಆದ್ರೆ ಮಾತ್ರ, ಅಂದ್ರೆ 40 ಇಂಚಸ್ ಮೇಲ್ಗಡೆ ಹೋದಾಗ ಮಾತ್ರ ನಿಮ್ಗೆ ಅದು ಸಿಗುತ್ತೆ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ 3.25 ಇಂಚ್ ಇಟ್ಕೊಳ್ತೀರಿ. ಇನ್ನು ಮಿಕ್ಕಿದ್ದು ಏನಿದೆ 5.5 ಅದೇ ಶೋಲ್ಡರ್. ಓಕೆನಾ? ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ರಿವೈಂಡ್ ಮಾಡಿ ನೋಡ್ಕೊಳ್ಳಿ. ನಿಮಗೆ ಈ ಒಂದು ಟ್ರಿಕ್ ತುಂಬಾನೇ ಯೂಸ್ ಆಗತ್ತೆ. ಓಕೆನಾ? ಈಗ ಏನ್ ಮಾಡ್ಬೇಕು, ನಾವು ಇಲ್ಲಿ ಎಷ್ಟಿದೆ 5.5 ಇಂಚ್ ಇಟ್ಕೊಂಡಿದ್ದೀರಲ್ವಾ, ನೀವು ಯೂಶುವಲಿ ಈಗ ಏನ್ ಮಾಡ್ಬೇಕು ಅಂದ್ರೆ 5.5ಗೆ ಒಂದು 1/4 ಇಂಚ್ ಸೇರಿಸ್ಕೊಳ್ಳಿ ಅಥವಾ 1/2 ಇಂಚ್ ಸೇರಿಸ್ಕೊಳ್ಳಿ, ಡಿಪೆಂಡ್ಸ್ ಅಪಾನ್ ಯು. ಸೊ ಇಲ್ಲಿ ನಾನೇನ್ ಮಾಡ್ತೀನಿ, ಫ್ರೀ ಆಗಿರಬೇಕು ಅಂದ್ರೆ 6 ಇಂಚ್ ಇಟ್ಕೊಳ್ಳಿ. ಸ್ವಲ್ಪ ಫಿಟ್ಟಿಂಗ್ ಬರ್ಬೇಕಂದ್ರೆ 5.25 ಇಂಚ್ ಇಟ್ಕೊಳ್ಳಿ. 5.25 ಇಂಚನ್ನ ನೀವು ಇಟ್ಕೊಳ್ಬಹುದು. ಈಗ ನಾನು 5.25 ಇಂಚಿಗೆ ಇಟ್ಕೊಂಡಿದ್ದೀನಿ, ಅದಕ್ಕಿಂತ ಒಂದು 1/4 ಇಂಚ್ ಜಾಸ್ತಿನ ನಾನು ತೆಗೆದುಕೊಂಡಿದ್ದೀನಿ. ಸೊ ಇದಿಷ್ಟು ಮಾರ್ಕ್ ಅನ್ನ ಹಾಕೊಳ್ಳಿ. ಸೊ ಮಾರ್ಕ್ ಹಾಕೊಂಡಾದ ತಕ್ಷಣ ಫ್ರೆಂಚ್ ಕರ್ವ್ ಸ್ಕೇಲ್ ಏನಿದೆ ಸೀದಾ ಇಟ್ಕೊಂಡು ನೀವು ಜಸ್ಟ್ ಈ ರೀತಿ ಇಟ್ಕೊಂಡು ಒಂದು ಶೇಪ್ ಅನ್ನ ಕೊಡಿ. ಇದು ಬ್ಯಾಕ್ ಮಾರ್ಜಿನ್ ಆಗೋಯ್ತು. ಓಕೆನಾ? ಇದು ಬ್ಯಾಕ್ ಆರ್ಮೋಲ್ ರೌಂಡ್ ಎಷ್ಟು ಬರುತ್ತೆ, 8.25 ಇಂಚು ಬರ್ತಾ ಇದೆ. ನಿಮಗೆ ಎಷ್ಟು ಇಂಚ್ ಬರಬೇಕು ಬ್ಯಾಕ್ ಆರ್ಮೋಲ್ ರೌಂಡು? ಇಲ್ಲಿ 1 ಇಂಚ್ ಕಡಿಮೆ ಬರಬೇಕು. ಅಂದ್ರೆ 1 ಇಂಚ್ ಅಂದ್ರೆ 8 ಇಂಚು. ಈ ಸೊಂಟದ ಸುತ್ತಳತೆ ಏನಿದೆ ಅದೇ ಆರ್ಮೋಲ್ ರೌಂಡ್ ನಮಗೆ ಬರಬೇಕಾಗತ್ತೆ. ಈಗ ಏನ್ ಮಾಡ್ಬೇಕು ನಾವು, 1/4 ಇಂಚ್ ಜಾಸ್ತಿ ಬರ್ತಾ ಇದೆ ಅಲ್ವಾ, ಇಲ್ಲಿ 1/4 ಇಂಚ್ ಇನ್ಕ್ರೀಸ್ ಅನ್ನ ಮಾಡ್ಕೊಳ್ಳಿ ಅಷ್ಟೇ, ಮತ್ತೆ ಬೇರೆ ಏನೂ ಇಲ್ಲ. ಇಲ್ಲಿ 1/4 ಇಂಚನ್ನು ಇನ್ಕ್ರೀಸ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಆಗಿ ಬಂದ್ಬಿಡತ್ತೆ 8 ಇಂಚು. ಓಕೆನಾ? 1/4 ಇಂಚ್ ಇರೋದ್ರಿಂದ ಮಾತ್ರ ಇಲ್ಲಿ ಇನ್ಕ್ರೀಸ್ ಮಾಡಿದ್ದೀನಿ. ಓಕೆನಾ? ಇಲ್ಲ ಅಂತಂದ್ರೆ ಡೌನ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ? ಈಗ ಏನಾಗುತ್ತೆ, ಕರೆಕ್ಟ್ ಆಗಿ ನಿಮಗೆ 8 ಇಂಚ್ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ಬಂದು ಕುತ್ಕೊಳ್ಳುತ್ತೆ. ಓಕೆನಾ? ಈ ರೀತಿ ನೀವು ಆರ್ಮೋಲ್ ರೌಂಡು, ಆರ್ಮೋಲ್ ಡೌನು, ಶೋಲ್ಡರ್ ಎರಡೂ ತೆಗಿಬೇಕಾಗತ್ತೆ. ಇನ್ನು ಶೋಲ್ಡರ್ ಪಟ್ಟಿ ಯೂಶುವಲಿ ಡೀಪ್ ಕಡಿಮೆ ಇರೋದ್ರಿಂದ ಇವರು ಮಿನಿಮಮ್ 2.5 ಇಂಚು ಊಟ ಉಡ್ತಾರೆ. ಸೊ ಇವರಿಗೆ 3.25 ಇಂಚು, 3/4 ಇಂಚು ಜಾಸ್ತಿ ಮಾಡ್ಕೊಳ್ಬೇಕು ಮಾರ್ಜಿನ್ಗೋಸ್ಕರ. ಇನ್ನು ಮಿಕ್ಕಿದ ಎಷ್ಟು ಇಂಚು, 2 ಇಂಚು. ಇಲ್ಲಿ ನಾವೇನ್ ಮಾಡಬೇಕು, 2.25 ಇಂಚು ಇಟ್ಕೊಳ್ಬೇಕು ಅಷ್ಟೇ. ಓಕೆನಾ? ಈ ಡೀಪ್ ಕಡಿಮೆ ಇದೆ ಅಂತಂದ್ರೆ ಫುಲ್ ಆಗಿ ಅವರು ಉಟ್ಕೊಳ್ತಾರೆ ಅನ್ನೋದನ್ನ ನೀವು ಅರ್ಥ ಮಾಡಿಕೊಂಡು ಸ್ಟಿಚಿಂಗ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ? ಇದು ಈ ರೀತಿ ಆಗತ್ತೆ. ಸೊ ಇದನ್ನ ಕಟಿಂಗ್ ಮಾಡಬೇಕು. ಓಕೆನಾ? ಯೂಶುವಲಿ ಇಲ್ಲಿ ನಾವೇನ್ ಮಾಡ್ತೀವಿ, ಬ್ಯಾಕ್ ಡಾಟ್ ಅನ್ನ ನಾವು ಹಿಡ್ಕೊಳ್ತೀವಿ. ಸೊ ಇದು ಈ ರೀತಿ ಕಟಿಂಗ್ ಅನ್ನತಕ್ಕಂಥದ್ದು ಹೋಗುತ್ತೆ. ಯಾವುದೇ ಕಾರಣಕ್ಕೂ ಫಸ್ಟ್ಗೆ ಬ್ಯಾಕ್ ಡೀಪ್ ಅನ್ನ ಕಟ್ ಮಾಡಬೇಡಿ ನೀವು. ಓಕೆನಾ? ನಾನು ಒಂದು 1/4 ಇಂಚಷ್ಟು ಒಂದು 2 ಗೆರೆ ಕೆಳಗಡೆನೆ ಕಟ್ ಮಾಡಿದ್ದೀನಿ. ಯಾಕೆಂದ್ರೆ ಶೇಪ್ ಅಂತಕ್ಕಂಥದ್ದು ಈ ರೀತಿ ಕಟ್ ಆದಾಗ ನಿಮಗೆ ಕಂಕುಳು ಭಾಗದಲ್ಲಿ ಟೈಟ್ನೆಸ್ ಅನ್ನುವಂತ ಫೀಲ್ ಬರೋದಿಲ್ಲ. ಓಕೆನಾ? ಅದಾದ ನಂತರ ಬ್ಯಾಕ್ ಡಾಟ್ಗೋಸ್ಕರ ನೀವೇನ್ ಮಾಡಬೇಕು, ಎರಡೂ ಸೆಂಟರ್ಗೆ ಈ ರೀತಿ ಪಾಯಿಂಟ್ ನ ಮಾಡಿಕೊಂಡು ಡಾಟ್ ಅನ್ನ ಹಿಡ್ಕೊಳ್ಳಿ. ಓಕೆನಾ? ಇದಾದ ನಂತರ ಇದನ್ನೇ ಫ್ರಂಟ್ ನಾವು ಏನ್ ಮಾಡಬೇಕು, ಫ್ರಂಟ್ ಅಲ್ಲಿ ಇಟ್ಕೊಳ್ಬೇಕು. ಈ ಫ್ರಂಟ್ ಅಲ್ಲಿ ನಾವು ಇಟ್ಕೊಳ್ಬೇಕು ಅಂತಂದ್ರೆ ಈ ಪಾರ್ಟ್ ಅನ್ನ
ನೀವು ನೋಡಿ ಇಲ್ಲಿ ಯೂಸ್ವಲ್ ನಾವೇನ್ ಮಾಡಬೇಕು, ಇಲ್ಲಿಂದ ಮೆಜರ್ಮೆಂಟ್ ಅನ್ನೋದು ಸ್ಟಾರ್ಟ್ ಆಗತ್ತೆ. ಸೊ ಈ ಮೆಜರ್ಮೆಂಟ್ಗೆ ಕರೆಕ್ಟ್ ಎಲ್ ಶೇಪ್ ಇಟ್ಟಿದ್ದೀರಲ್ವಾ, ಈ ಮೆಜರ್ಮೆಂಟ್ಗೆ ನೀವು ಒಂದು ಲೈನ್ನ ಕರೆಕ್ಟಾಗಿ ಡ್ರಾ ಮಾಡ್ಕೊಳ್ಳಿ. ಡ್ರಾ ಮಾಡಿಕೊಂಡು ಇಲ್ಲಿ ನಿಮಗೆ ಈಗ ಲೂಸಿಂಗ್ ಅಂತಕ್ಕಂಥದ್ದು ಬೇಕಾಗತ್ತೆ, ಪ್ರತಿಯೊಂದು ಬೇಕಾಗತ್ತೆ. ಇಲ್ಲಿ ಫ್ರಂಟ್ ಅಲ್ಲಿ ಪರ್ಫೆಕ್ಟ್ ಆಗಿ ನಾವು ಸೀಮ್ ಅಲೈನ್ಸ್ ಅನ್ನ ಹಿಡ್ಕೊಳ್ಬೇಕಾಗತ್ತೆ. ಓಕೆನಾ, ಸೀಮ್ ಅಲೈನ್ಸ್ ಇಟ್ಕೊಂಡೇ ಕೆಲಸ ಮಾಡಬೇಕಾಗತ್ತೆ ಫ್ರಂಟ್ ಅಲ್ಲಿ. ಓಕೆನಾ, ವಿತೌಟ್ ಸೀಮ್ ಅಲೈನ್ಸ್ ನಾವೇನು ಮಾಡಕ್ ಆಗಲ್ಲ. ಓಕೆನಾ, ಈಗ ನೋಡಿ ನಮಗೆ ಅಪರ್ ಚೆಸ್ಟ್ ಎಷ್ಟಿದೆ, 8 ಇಂಚ್ ಇದೆ. ಸೊ 35 ಇಂಚ್ ಇದೆ. ಲೂಸ್ ಅಂದ್ರೆ 36 ಇಂಚ್ ಬಂತು. ಸೊ 36 ಇಂಚ್ ಇಲ್ಲಿ ತಗೊಂಡ್ವಿ. ಇಲ್ಲಿ ನಾವೇನ್ ಮಾಡಬೇಕು ಈಗ ಅಂದ್ರೆ ಸ್ಟಿಚಿಂಗ್ ಮಾರ್ಜಿನ್ ನ ಸೇರಿಸಲೇಬೇಕು. ಈಗ ಗ್ಯಾಪ್ ಬರಬಾರ್ದು ಅಂದ್ರೆ ಎಷ್ಟು ಇಂಚ್ ಸೇರಿಸ್ತೀವಿ ಸ್ಟಿಚಿಂಗ್ ಮಾರ್ಜಿನ್ ನ? ನಾವು ಈಗ ಸ್ಟಿಚಿಂಗ್ ಮಾರ್ಜಿನ್ 1/2 ಇಂಚ್ ಹಿಡಿತೀವ, 1/4 ಇಂಚ್ ಹಿಡಿತೀವ, 1/4 ಇಂಚ್ ಅನ್ಕೊಳ್ಳಿ. ಸ್ಟಿಚಿಂಗ್ ಮಾರ್ಜಿನ್ 1/4 ಇಂಚ್ ಸೇರಿಸ್ಕೊಂಡ್ರಿ. ಈಗ ಇಲ್ಲಿ ಡಾಟ್ ಅನ್ನು ಹಿಡಿತೀವಿ ಫ್ರಂಟ್ ಅಲ್ಲಿ ಡಾಟ್ ಹಿಡಿದಾಗ ಅಲ್ಲಿ ಕೂಡ ಮೈನಸ್ ಆಗುತ್ತೆ. ಅದಕ್ಕೆ ಒಂದು 1/4 ಇಂಚ್ ಎಕ್ಸ್ಟ್ರಾ, ಅಂದ್ರೆ ಓವರ್ ಆಲ್ ಒಂದು 3/4 ಇಂಚಷ್ಟು ಫ್ರಂಟ್ ಅಲ್ಲಿ ನಾವು ಜಾಸ್ತಿನೇ ಇಟ್ಕೊಳ್ಬೇಕಾಗತ್ತೆ. ಓಕೆನಾ, ಇದಾದ ನಂತರ ನಮಗೆ ಡಾಟ್ ಪಾಯಿಂಟ್ ಇವ್ರಿಗೆ ಎಷ್ಟಕ್ಕೆ ಬೇಕಾಗುತ್ತೆ, ಅಪರ್ ಚೆಸ್ಟ್ 36 ಇರೋದ್ರಿಂದ ಬ್ಯಾಕ್ ಡೀಪ್ ನ ಕಡಿಮೆ ಇಟ್ಕೊಂಡಿರೋದ್ರಿಂದ ಇವರಿಗೆ 10 ಇಂಚ್ಗೆ ಬೇಕಾಗತ್ತೆ. 10.5 ಇಂಚ್ಗೆ ನಾನು ಡಾಟ್ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿದ್ದೀನಿ. ಸೊ 10.5 ಇಂಚ್ಗೆ ಮಾರ್ಕ್ ಹಾಕೊಂಡು ಈಗ ಸೇಮ್ ಇವ್ರಿಗೆ ಎಷ್ಟಿದೆ, 36 ಇಂಚ್ ಇದೆ ಅಲ್ವಾ. ಓಕೆನಾ, 36 ಇಂಚ್ ಇದೆ ಅಂದ್ರೆ 38 ಬೇಕಾಗತ್ತೆ ಫುಲ್ ಬಸ್ಟ್. ಸೊ 38 ಅಂದ್ರೆ 9.5 ಇಂಚು. ಸೊ ಇವರಿಗೆ ಮತ್ತೆ 1/4 ಇಂಚು ಮಾರ್ಜಿನ್, 9.25 ಇಂಚು ಇಲ್ಲಿಗೆ ಬಂತು ಮಾರ್ಜಿನ್. ಓಕೆನಾ, ಇದು ಯಾವಾಗ ಮಾಡಬೇಕು ಇದೆಲ್ಲ? ನಿಮಗೆ ಫ್ರಂಟ್ ಅಲ್ಲಿ ಗ್ಯಾಪ್ ಬರಬಾರದು ಸ್ಟಿಚಿಂಗ್ ಮಾಡಿ ಆದ್ಮೇಲೆ ಅಂದಾಗ ನಾವು ಬ್ಯಾಕ್ ಸೈಡ್ ಕಡಿಮೆ ಮಾಡಿಕೊಂಡು ಈ ಪ್ರೋಗ್ರಾಮ್ ನ ಮಾಡ್ಕೊಂಡಿದೀವಿ. ಓಕೆನಾ, ಇದಾದ ನಂತರ ಏನ್ ಮಾಡಬೇಕು ನಾವು ಅಂದ್ರೆ ಇದಿಷ್ಟು ಮಾರ್ಕಿಂಗ್ ಆಯ್ತು. ಈಗ ಜಸ್ಟ್ ಇಲ್ಲಿ ಒಂದು ಕಟ್ ಮಾಡಿದೆ ಅಂತ ತಕೊಂಡ್ಬಿಡೋಣ, ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ. ಓಕೆನಾ, ಎಷ್ಟು ಕಟ್ ಮಾಡೋಣ. ಅದಾದ ನಂತರ ಇಲ್ಲಿ ಕೂಡ ಶೇಪ್ ಅನ್ನ ಸ್ಟಿಚಿಂಗ್ ಅಲ್ಲೇ ತೆಗಿರಿ, ಬೆಸ್ಟ್ ರಿಸಲ್ಟ್ಸ್ ನೀವು ನೋಡ್ತೀರಿ. ಓಕೆನಾ, ಇವಾಗೇನು ತೆಗೆದ್ವಿ ಇದನ್ನ, ಇದೇ ಮಾರ್ಜಿನ್ ಅನ್ನ ನೀವು ಸ್ಟಿಚಿಂಗ್ ಇದರಲ್ಲಿ ಫ್ರಂಟ್ ಸ್ಟಿಚಿಂಗ್ ಮಾಡಬೇಕಾದ್ರೆ ತೆಗಿರಿ. ಇವ್ರಿಗೆ ಎಷ್ಟು ಫ್ರಂಟ್ ಇದು ಬೇಕು ಅಂತಂದ್ರೆ 6.5 ಬೇಕು. 6.5 ಇಲ್ಲಿಗೆ ನಾವು ಹಾಕಿದ್ವಿ 6.5. ಇಲ್ಲಿ ಏನ್ ಮಾಡ್ತಾ ಇದೀವಿ, ಈ ಕರೆಕ್ಟ್ ಆಗಿ 6.5ಗೆ ನಾವು ಶೇಪ್ ಅನ್ನ ತೆಗಿತಾ ಇದೀನಿ. ಓಕೆನಾ, ತೆಗೆದು ಇಲ್ಲಿಂದ ಇಲ್ಲಿವರೆಗೂ ಕ್ರಾಸ್ ಅಲ್ಲೇ ತೆಗೆದುಕೊಂಡು ಹೋಗ್ತೇನೆ. ಓಕೆನಾ, ಇದಿಷ್ಟು ಓಕೆನಾ. ಈಗ ಇಲ್ಲಿ ಡಾಟ್ ಪಾಯಿಂಟ್ಗೆ ಒಂದು ಮಾರ್ಕ್ ಅನ್ನ ಹಾಕೊಳ್ಳೋಣ. ರೈಟ್, ತೆಗೆದ್ವಿ. ಈಗ ನಮಗೆ ಏನಾಗುತ್ತೆ ಅಂತಂದ್ರೆ ನೋಡಿ, ಡಾಟ್ ಪಾಯಿಂಟ್ಗೆ ನಾವು ಮಾರ್ಕ್ ಅನ್ನ ಹಾಕೊಂಡಿದೀವಿ 10.5 ಇಂಚಿಗೆ. ಇಲ್ಲಿಂದ 2.5 ಇಂಚ್ ಸಾಕು. ಸೊ 2.5 ಇಂಚ್ ಮಾರ್ಕಿಂಗ್ ನಾವೇನ್ ಮಾಡ್ಬೇಕಂದ್ರೆ ಸೀದಾ ಲೈನ್ ನ ಡ್ರಾ ಮಾಡ್ಕೊಂಡ್ಬಿಡಿ. ಇದು ನಮಗೆ ಯಾವ ಲೈನ್ ಆಗುತ್ತೆ, ಡಾಟ್ ಲೈನ್ ಆಗಿರೋದ್ರಿಂದ ಇಲ್ಲಿಂದ ನಮಗೆ ಬೇಕಾಗಿರೋದು ಎಷ್ಟು ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ, 3.75 ಇಂಚಿಗೆ ಬೇಕು. ಇಲ್ಲಿಗೆ ಹಾಕೊಳ್ಳಿ. ಸೊ ಇಲ್ಲಿ ಕೂಡ 3.75 ಇಂಚಿಗೆ ಬೇಕು. ಇಲ್ಲಿಗೆ ಹಾಕೊಳ್ಳಿ, ಸೀದಾ ಲೈನ್ ನ ಡ್ರಾ ಮಾಡ್ಕೊಂಡ್ಬಿಡಿ. ಇದು ನಮಗೆ ಡಾಟ್ ಪಾಯಿಂಟ್. ಈಗ ನಮಗೆ ಇಲ್ಲಿಂದ ಕನ್ಸಿಡರ್ ಮಾಡ್ಕೊಳ್ಳಿ 8 ಇಂಚು. ಇಲ್ಲಿ ನಮ್ಗೆ 1.5 ಇಂಚು ಮಾರ್ಜಿನ್ಗೆ ಹೋಗುತ್ತಲ್ವಾ, ಈ 1.5 ಇಂಚು ಮಾರ್ಜಿನ್ಗೆ ಬಿಟ್ಕೊಳ್ಳಿ. ಇಲ್ಲಿ 1.5 ಇಂಚು ಮಾರ್ಜಿನ್ಗೆ ಹೋಗುತ್ತೆ, ಮಾರ್ಜಿನ್ಗೆ ಬಿಟ್ಕೊಳ್ಳಿ. ಬಿಟ್ಕೊಂಡು ಸೀದಾ ಲೈನ್ ನ ಡ್ರಾ ಮಾಡ್ಕೊಳ್ಳಿ. ಓಕೆನಾ, ಸೀದಾ ಲೈನ್ ನ ಡ್ರಾ ಮಾಡ್ಕೊಂಡು ಆದ ನಂತರ 8 ಇಂಚು ವೇಸ್ಟ್ ಸೈಜ್ ಸೊಂಟ ಸುತ್ತಳತೆ ಇನ್ನೆಷ್ಟು ಉಳಿತು, 1.25 ಇಂಚು ಉಳಿತು. 1 ಇಂಚು 1 ಗೆರೆಗೆ 1 ಮಾರ್ಕು, 2 ಕಾಲಿಗೆ 1 ಮಾರ್ಕು. ಸಿಂಪಲ್. ಇದನ್ನ ಏನ್ ಮಾಡಬೇಕು, ಈ ರೀತಿ ಸ್ಟಿಚಿಂಗ್ ಅನ್ನ ಮಾಡ್ಕೊಳ್ಬೇಕು. ಈ ರೀತಿ ಸ್ಟಿಚಿಂಗ್ ಮಾಡಿಕೊಂಡು ಜಸ್ಟ್ ನಿಮಗೆ ಸೈಡ್ ಡಾಟ್ ಬೇಕು ಅಂದ್ರೆ ಇದಕ್ಕೆ ಏನ್ ಮಾಡಬೇಕು, ನೀವು ಸೈಡ್ ಡಾಟ್ ಬೇಕು ಅಂತಂದ್ರೆ ಇಲ್ಲಿ 1/4 ಇಂಚು, ಇಲ್ಲಿ 1/4 ಇಂಚು, 1/2 ಇಂಚ್ ಅಂತಕ್ಕಂಥ ನಾವು ಹಿಡಿತೀವಿ. ಸೊ 1/2 ಇಂಚ್ ಹಿಡಿತೀವಿ ಅಂತಂದ್ರೆ ಕೆಳಗಡೆ 1/2 ಇಂಚ್ ಮಾರ್ಕ್ ಅನ್ನ ನಾವು ತೆಗೆದುಕೊಳ್ಬೇಕಾಗತ್ತೆ. ಬೇಡ ನಮಗೆ ಇಲ್ಲಿ ಡಾಟ್ ಅಂತಕ್ಕಂಥ 1/2 ಇಂಚ್ ಮೇಲ್ಗಡೆ ನೀವು ತೆಗೆದುಕೊಳ್ಬೇಕಾಗುತ್ತೆ, ಇಲ್ಲ ಸೀದಾನೆ ಕಟಿಂಗ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ 1/2 ಇಂಚ್ ಕೆಳಗಡೆ ತಗೊಂಡ್ರೆ ಸೀದಾ ನಿಮ್ಗೆ ಕರೆಕ್ಟ್ ಆಗಿ ಬರುತ್ತೆ. ಯಾವ ರೀತಿ ಬರುತ್ತೆ ಪಟ್ಟಿ ಅಂತಂದ್ರೆ ತೋರಿಸ್ತೀನಿ ನೋಡಿ ನಿಮ್ಗೆ. ಈ ರೀತಿ ಪಟ್ಟಿ ಅಂತಕ್ಕಂಥದ್ದು ಕರೆಕ್ಟ್ ಆಗಿ ನಿಮ್ಗೆ ಬರುತ್ತೆ.
ಇಲ್ಲ ನೀವು ಹಾಫ್ ಇಂಚನ್ನ ಕೆಳಗಡೆ ಇಳಿಸ್ಲಿಲ್ಲ ಮೇಲ್ಗಡೆ ತೆಗೆದುಕೊಂಡ್ರಿ ಅಂತಂದ್ರೆ ಈ ಶೇಪ್ ಏನು ಬಂದಿದೆ ಅದೇ ಶೇಪ್ ಇಲ್ಲಿ ಟರ್ನ್ ಆಗುತ್ತೆ. ಓಕೆನಾ? ಶೇಪ್ ಬೆಲ್ಟ್ ಅಂತಕ್ಕಂಥದ್ದು ಈ ರೀತಿ ಕೊಡುತ್ತೆ. ನಿಮ್ಗೆ ಯಾವ ರೀತಿ ಬೇಕೋ ನೀವೇ ಡಿಸೈಡ್ ಅನ್ನ ಮಾಡ್ಕೋಬೇಕಾಗತ್ತೆ. ಓಕೆನಾ? ಈಗ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಹಾಫ್ ಇಂಚು ಕೆಳಗಡೆ ಇಳಿಸ್ಕೊಳ್ತಾ ಇದ್ದೀನಿ. ನನಗೆ ಪರ್ಫೆಕ್ಟ್ ಆಗಿ ಮೇಲ್ಗಡೆನೆ ಬೇಕು. ಇಲ್ಲಿ ಡಾಟ್ ಅನ್ನ ನಾನು ಹಿಡಿತೀನಿ. ಈಗ ಏನ್ ಮಾಡಬೇಕು ಅಂತಂದ್ರೆ ಇಲ್ಲಿ ನಾವು ಹಾಫ್ ಇಂಚ್ ಆರ್ 1 ಇಂಚ್ ಅನ್ನ ಲಿಫ್ಟ್ ಮಾಡಬೇಕು. ಶೇಪ್ ಅನ್ನ ಜಾಸ್ತಿ ಬೇಕು ಅಂದ್ರೆ 1 ಇಂಚ್ ಲಿಫ್ಟ್ ಮಾಡಿ, ಶೇಪ್ ಕಡಿಮೆ ಬೇಕು ಅಂದ್ರೆ ಹಾಫ್ ಇಂಚ್ ಅನ್ನ ಲಿಫ್ಟ್ ಮಾಡ್ಕೊಳ್ಳಿ. ಇಷ್ಟು ಮಾಡ್ಕೊಂಡ್ರೆ ಸಾಕಾಗತ್ತೆ. ಇದನ್ನ ಸೀದಾ ನಾವೇನ್ ಮಾಡಬೇಕು ಕಟ್ಟಿಂಗ್ ಅನ್ನ ಮಾಡ್ಕೊಳ್ಳುವಂಥದ್ದು. ಓಕೆನಾ? ಇಷ್ಟು ಮಾಡ್ಕೊಂಡೆ. ಈಗ ನಿಮ್ಗೆ ತೋರಿಸ್ತೇನೆ ನೆಕ್ಸ್ಟ್ ಏನ್ ಮಾಡಬೇಕು ನೀವು ಅಂತ ಹೇಳಿ. ಓಕೆನಾ? ಈಗ ಶೇಪ್ ಅಲ್ಲಿ ನಾವೇನ್ ಮಾಡಬೇಕು, ಈ ರೀತಿ ಇಷ್ಟು ಕರೆಕ್ಟ್ ಆಗಿ ನೀವು ಕಟಿಂಗ್ ಅನ್ನ ಮಾಡ್ಕೊಳ್ಬೇಕು. ಇದಾದ ನಂತರ ಈ ರೀತಿ ಇಟ್ಕೊಂಡು ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ, ಇಲ್ಲೊಂದು ನಾಚ್ ಹಾಕೊಳ್ಳಿ. ಅದಾದ ನಂತರ ನೀವೇನು ಇಲ್ಲಿ ಹಿಡ್ಕೊಂಡಿದ್ರಲ್ಲ ಇದನ್ನೇ ಈ ರೀತಿ ಇಟ್ಕೊಂಡು ಇಲ್ಲಿ ಇನ್ನೊಂದು ನಾಚನ್ನ ಹಾಕೊಳ್ಳಿ. ಇದು ಸ್ಟಿಚಿಂಗ್ ಮಾಡಬೇಕಾದ್ರೆ ನಿಮಗೆ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ. ಓಕೆನಾ? ಯಾವುದೇ ರೀತಿಯ ಚೇಂಜಸ್ ಆಗೋದಿಲ್ಲ. ಇದಾದ ನಂತರ ಫ್ರಂಟ್ ಎರಡೂ ಒಂದೇ ಕಡೆ ಇಲ್ಲಿ ಏನು ಡ್ರಾ ಮಾಡ್ಕೊಳ್ತೀವಿ ನಾವು ಈ ರೀತಿ, ಮತ್ತೆ ಇಲ್ಲಿ ನನಗೆ ಬೇಕು ಅಂತ ಹೇಳಿದ್ದೆ ಇಲ್ಲಿ ಈ ರೀತಿ ಇವೆರಡೂ ಮಾಡಿಕೊಂಡು ಇಲ್ಲಿಂದ ನಿಮಗೆ ಎಷ್ಟು ಬೇಕು ಅಂತಂದ್ರೆ 2.5 ಇಂಚು ಸಾಕಾಗತ್ತೆ. ಇಲ್ಲಿಂದ 3 ಇಂಚು 3.5 ಇಂಚು. ಕಪ್ ಸೈಜ್ ಸಣ್ಣದಿದೆ ಅಂದ್ರೆ 3.5 ಇಂಚು, ದೊಡ್ಡದಿದೆ ಅಂದ್ರೆ 3 ಇಂಚು. ಇಲ್ಲಿ ಕೂಡ ಅಷ್ಟೇ, ಕಪ್ ಸೈಜ್ ಸಣ್ಣದಿದೆ ಅಂದ್ರೆ 3 ಇಂಚು, ದೊಡ್ಡದಿದೆ ಅಂದ್ರೆ 3 ಇಂಚು, ಸಣ್ಣದಿದೆ ಅಂದ್ರೆ 3.5 ಇಂಚು. ಸೀದಾ ಡ್ರಾನ ಮಾಡ್ಕೊಳ್ಬೇಕು. ಇದು ಯಾವಾಗ ಮಾಡ್ಕೊಳ್ಬೇಕು ನಾವು ಅಂದ್ರೆ ಸ್ಟಿಚಿಂಗ್ ಮಾಡೋ ಸಂದರ್ಭದಲ್ಲಿ ಡಾಟ್ ಅನ್ನು ಹಿಡ್ಕೊಳ್ಬೇಕು. ಹಿಡ್ಕೊಂಡು ಆದ ನಂತರ ಸ್ಟಿಚಿಂಗ್ ಮಾಡಬೇಕಾದ್ರೆ ಈ ರೀತಿ ಪರ್ಫೆಕ್ಟ್ ಆಗಿ ಎರಡೂ ಜೋಡಿಸ್ಕೊಂಡು ನೀವು ಡಾಟ್ ಅನ್ನು ಹಿಡ್ಕೊಳ್ಬೇಕು. ಓಕೆನಾ? ಈ ರೀತಿ ಕರೆಕ್ಟ್ ಆಗಿ ಜೋಡಿಸ್ಕೊಳ್ಬೇಕು. ಮತ್ತೆ ಒಂದು ಹೆಚ್ಚು ಕಡಿಮೆ ಈ ರೀತಿ ಜೋಡಿಸ್ಕೋಬೇಡಿ. ಕರೆಕ್ಟ್ ಆಗಿ ಎರಡೂ ಜೋಡಿಸ್ಕೊಂಡು ಡಾಟ್ ಅನ್ನು ಹಿಡ್ಕೊಂಡು ಈ ರೀತಿ ಬರುತ್ತೆ. ಅದಾದ ನಂತರ ನಿಮಗೆ ಶೇಪ್ ಎಷ್ಟು ಕೇಳುತ್ತೆ ಅಷ್ಟು ಶೇಪ್ ಅನ್ನ ಕಟ್ ಮಾಡಿ. ನಿಮಗೆ ಫಿಟ್ಟಿಂಗ್ ಅಲ್ಲಿ ಪರ್ಫೆಕ್ಟ್ ರಿಸಲ್ಟ್ಸ್ ಅನ್ನ ನೀವು ನೋಡ್ತೀರಿ. ಇದಾದ ನಂತರ ಸ್ಲೀವ್ಸ್ ಕಟಿಂಗ್ ಅನ್ನ ನಿಮಗೆ ಬೇಕಾಗುತ್ತೆ. ಸ್ಲೀವ್ಸ್ ಕಟಿಂಗ್ ಅಲ್ಲಿ 2 ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ಇದು ಎಷ್ಟಿದೆ? 8 ಇಂಚ್ ಇದೆ ಅಲ್ವಾ? ಈ 8 ಇಂಚು ನೆನಪಿಟ್ಕೊಳ್ಳಿ ಮತ್ತು ಇಲ್ಲಿಂದ ಇಲ್ಲಿಗೆ 7 ಇಂಚು ಇದನ್ನು ನೆನಪಿಟ್ಕೊಳ್ಳಿ. ಓಕೆನಾ? ಇದರ ಮುಂದಿನ ಭಾಗ ಸ್ಲೀವ್ಸ್ ಇದೆ. ಓಕೆ, ಈಗ ಸ್ಲೀವ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ, 7 ಇಂಚು ಪ್ಲಸ್ 1.5 ಇಂಚು 9 ಇಂಚು 9.5 ಇಂಚು ಬೇಕು. ರೈಟ್, ಇಲ್ಲಿ ಕರೆಕ್ಟ್ ಆಗಿದೆ. ಇಲ್ಲಿ ನಾವೇನ್ ಮಾಡ್ಬೇಕೀಗ ಒಂದು ಲೈನ್ ನ ಡ್ರಾ ಮಾಡ್ಕೊಳ್ಳಿ. ಇಷ್ಟು ಡ್ರಾ ಮಾಡ್ಕೊಂಡಾದ ನಂತರ ಸ್ಲೀವ್ ಲೆಂತ್ ನಮ್ಗೆ ಎಷ್ಟು ಬೇಕು? 8.5 ಇಂಚ್ ಬೇಕು. ಸೊ ಇಲ್ಲಿ 9.5 ಇಂಚಿಗೆ ಮಾರ್ಕ್ ಅನ್ನ ಹಾಕೊಳ್ಳಿ. ಓಕೆನಾ? 9.5 ಇಂಚ್ ಹಾಕಿ ಮೇಲೆ ಹಾಫ್ ಇಂಚು ಮಾರ್ಜಿನ್, ಕೆಳಗಡೆ ಹಾಫ್ ಇಂಚು ಮಾರ್ಜಿನ್, ಇಲ್ಲಿ ಮಾರ್ಜಿನ್ ಹಾಫ್ ಇಂಚು ಇಲ್ಲಿಗೆ ಬರುತ್ತೆ. ಓಕೆನಾ? ಇದಾದ ನಂತರ ನಾವೇನು ಹೇಳಿದ್ದೆ? 7 ಇಂಚನ್ನು ಹೇಳಿದ್ದೆ. ಸೊ 7 ಇಂಚ್ ಇಲ್ಲಿಗೆ ಒಂದು ಮಾರ್ಕ್ ಅನ್ನ ಹಾಕೊಳ್ಳಿ. ಅದಾದ ನಂತರ 8 ಇಂಚ್ ಹೇಳಿದ್ದೆ. ಸೊ 8 ಇಂಚ್ ಇಲ್ಲಿಗೆ ಬರುತ್ತೆ, 8 ಇಂಚು. ಸೊ ಇದಕ್ಕೆ ನಾವೇನು ಮಾಡಬೇಕು? 7.25 ಇಂಚಿಗೆ ಮಾರ್ಕ್ ಅನ್ನ ಹಾಕೊಳ್ಬೇಕು. ಸೊ 7.25 ಇಂಚ್ ಮಾರ್ಕ್ ಸೆಂಟರ್ಗೆ ಹಾಕೊಂಡ್ರೆ ನಿಮಗೆ ಈ ಪಾಯಿಂಟ್ ಏನಿದೆ 3.5 ಇಂಚು, ನಿಮಗೆ ಈ 3.5 ಇಂಚ್ ಏನಿದೆ ಇಲ್ಲಿ 3.5 ಇಂಚ್ ಕಾಣ್ತಾ ಇದೆಯಲ್ಲ, ಶೇಪ್ಗೋಸ್ಕರ ಇಟ್ಟಿದ್ದೀರಲ್ಲ, ಆ ಶೇಪ್ 3.5 ಇಂಚು ಕ್ಯಾಪ್ ಹೈಟ್ ಅಂತ ಹೇಳ್ತೀವಿ. ಅದು ನಿಮಗೆ ಎಕ್ಸಾಕ್ಟ್ಲಿ ಸಿಕ್ಕಿಬಿಡತ್ತೆ. ಯಾವ್ಯಾವ ಮ್ಯಾಚು? ಈ 7 ಇಂಚು ಪ್ಲಸ್ ಹಿಂಗೆ 7.25 ಇಂಚು. ಓಕೆನಾ? ಆಕ್ಚುಲಿ 7.5 ಇಂಚ್ ತೊಗೊಳ್ಬೇಕು, 7.25 ಇಂಚ್ ಶೇಪ್ ಜಾಸ್ತಿ ತೊಗೋಬೇಕು. 7.25 ಇಂಚು ತೊಗೊಂಡಾಗ ನಿಮ್ಗೆ ಸಿಗುತ್ತೆ. ಇಲ್ಲಿ ಎಷ್ಟು ಇಡಬೇಕು? 5.5, 5.25 ಇಂಚು ಇಟ್ಕೊಳ್ಳಿ. ಇಲ್ಲಿಂದ 1.5 ಇಂಚು ಮಾರ್ಜಿನ್. ಓಕೆನಾ? ಸೀದಾ ಲೈನ್ನ ಡ್ರಾ ಮಾಡ್ಕೊಂಬಿಡಿ. ಓಕೆ, ಈಗ ನಿಮ್ಗೆ ಇಲ್ಲಿ ಎಷ್ಟಿದೆ? 7 ಇಂಚ್ ಸಿಕ್ಕಿದೆ. ಪ್ಲಸ್ ನಿಮಗೆ ಇಲ್ಲಿ 7.5, 8 ಇಂಚು, 7.25 ಇಂಚ್ ಸಿಕ್ಕಿದೆ. ಇದು ನಮಗೆ 8 ಇಂಚ್ ಕರೆಕ್ಟಾಗಿ ತೋರಿಸುತ್ತೆ. ಯಾವ ರೀತಿ ತೋರಿಸುತ್ತೆ ಅಂತಂದ್ರೆ, ನಿಮಗೆ ಶೇಪ್ ಕರ್ವ್ ಸ್ಕೇಲಿಂದ ನಿಮ್ಗೆ ಈ ರೀತಿ ಸ್ಕೇಲ್ ಇತ್ತು, ಓಕೆ. ಸ್ಕೇಲ್ ಇಲ್ಲ ಅಂತಂದ್ರೆ ನೀವು ಸ್ಕೇಲ್ನ ಪರ್ಚೇಸ್ ಮಾಡಿ, ಲಿಂಕ್ ಅನ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಅದರ ಮುಖಾಂತರ ನೀವು ಪರ್ಚೇಸ್ ಅನ್ನ ಮಾಡಬಹುದು. ಓಕೆ, ಇದನ್ನ ನಮಗೆ ಬ್ಯಾಕ್ ಸೈಡ್ ಶೇಪ್ ಬೇಕಾದ್ರೆ ಸ್ವಲ್ಪ ದೂರ ತಗೊಳ್ತೀವಿ, ಫ್ರಂಟ್ ಬೇಕು ಅಂದ್ರೆ ಹತ್ರ ತೆಗೆದುಕೊಳ್ತೀನಿ. ಈಗ ಫಸ್ಟ್ ನಿಮಗೆ ಫ್ರಂಟ್ ಅನ್ನ ಹಾಕಿ ತೋರಿಸ್ತೇನೆ. ಇದು ನಿಮ್ಗೆ ಹಾಕ್ತಕ್ಕಂಥದ್ದು ಫ್ರಂಟ್. ಓಕೆನಾ? ಸಿಂಪಲ್. ಇದಾದ ನಂತರ ಬ್ಯಾಕ್ ಶೇಪ್ ಅನ್ನ ನಿಮಗೆ ತೋರಿಸ್ತೇನೆ. ಬ್ಯಾಕ್ ಶೇಪ್ ಅಲ್ಲಿ ನಾವೇನ್ ಮಾಡಬೇಕು? ಜಸ್ಟ್ ಇದನ್ನ ಮುಂದೆ ತೆಗೆದುಕೊಂಡು ಹೋಗ್ಬೇಕು ಅಷ್ಟೇ. ಈ ರೀತಿ ಶೇಪ್ ಅನ್ನು ತೆಗೆದುಕೊಂಡು ಹೋದಾಗ ನಿಮಗೆ ಪರ್ಫೆಕ್ಟ್ ಆಗಿ ಬಂದ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಏನು ಚೇಂಜಸ್ ಅನ್ನ ಮಾಡೋ ಅವಶ್ಯಕತೆನೇ ಇಲ್ಲ. ನೀವು ಇಲ್ಲಿಂದ ಕರೆಕ್ಟ್ ಆಗಿ ತೆಗೆದುಕೊಂಡ್ರೆ 8 ಇಂಚು ಪರ್ಫೆಕ್ಟ್ ಆಗಿ ಬಂದ್ಬಿಡ್ಬೇಕು. ಸೊ
ಈ ರೀತಿ. ಸೊ ಪರ್ಫೆಕ್ಟ್ ಸ್ಟಿಚಿಂಗ್ ನೀವು ಮಾಡೋದನ್ನ ಕಲಿಬೇಕಾಗತ್ತೆ. ಪರ್ಫೆಕ್ಟ್ ಕಟಿಂಗ್ ಕಲ್ತಿದ್ದೀರಿ, ಸ್ಟಿಚಿಂಗ್ ಮಾಡೋದನ್ನು ಕೂಡ ಕಲಿಬೇಕಾಗತ್ತೆ. ಐ ಹೋಪ್ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಜೊತೆ ಕಲಿಬೇಕು ಅನ್ಕೊಂಡಿದ್ದೀರೋ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ವಾಟ್ಸಪ್ ಸಪೋರ್ಟ್ ಕೂಡ ಇರುತ್ತೆ. ಜಸ್ಟ್ 179 rupees ಪರ್ ಮಂತ್ ಇರುತ್ತೆ ಬ್ಲೌಸ್ ಕೋರ್ಸು. ಅದರಲ್ಲಿ ನಿಮಗೆ 4 ಡಾಟ್ ಬ್ಲೌಸು, ಪ್ರಿನ್ಸಸ್ ಕಟ್, ಕಟೋರಿ. ಸೊ ಈಗೇನು ನೋಡ್ತಾ ಇದ್ದೀರಿ ಆ ಬ್ಲೌಸ್ ಕೋರ್ಸ್ ಅಂತಕ್ಕಂಥ ನಿಮಗೆ ಅವೈಲೇಬಲ್ ಆಗಿ ಸಿಗ್ತಾ ಇದೆ. ಜಸ್ಟ್ 179 rupees ಪರ್ ಮಂತ್ ಇರುತ್ತೆ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ರಿ ದಯವಿಟ್ಟು ಹೋಗಿ ಜಾಯ್ನ್ ಆಗಿ. ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲಿ ಜಾಯ್ನ್ ಆಪ್ಷನ್ ಕಾಣುತ್ತೆ. ಅಲ್ಲಿ ಒತ್ತೋದ್ರ ಮುಖಾಂತರ ನೀವು ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ ಇದೆ. ಲೆವೆಲ್ 3 ಬಂದು ಜೆಂಟ್ಸ್ಗೋಸ್ಕರ, ಲೆವೆಲ್ 2 ಬಂದು ವಾಟ್ಸಪ್ ಸಪೋರ್ಟ್ಗೋಸ್ಕರ, BC ವಾಟ್ಸಪ್ ಸಪೋರ್ಟ್ ಅಂತ ಇರುತ್ತೆ. ಅದನ್ನು ಜಾಯ್ನ್ ಆಗಿ ಪರ್ ಮಂತ್ ಪ್ರತಿ ತಿಂಗಳು ನಿಮಗೆ 179 rupees ಮಾತ್ರ ಇರುತ್ತೆ. ಇಲ್ಲಿ ನೀವು ಬ್ಲೌಸ್ ಕೋರ್ಸನ್ನು ಈಸಿಯಾಗಿ ಕಲಿಬಹುದು. ಆಲ್ರೆಡಿ 40ಕ್ಕೂ ಹೆಚ್ಚು ಕೋರ್ಸ್ಗಳು ನಿಮಗೆ ಅವೈಲೇಬಲ್ ಆಗಿದೆ.